ಇನ್ನು ಸ್ಯಾಂಡಲ್ವುಡ್ನ ನಟ ಚೇತನ್ ಚಂದ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಬೈಕ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದು ದುಷ್ಕರ್ಮಿಗಳು ಈ ರೀತಿ ಹಲ್ಲೆ ಮಾಡಿದ್ದಾರೆ. ಸುಮಾರು 20 ಜನರ ಗುಂಪಿನಿಂದ ಹಲ್ಲೆ ನಡೆದಿದ್ದು ಗಲಾಟೆ ನೆಪದಲ್ಲಿ ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಇನ್ಸ್ಟಾದಲ್ಲಿ ವಿಡಿಯೋ ಹಂಚಿಕೊಂಡು ಚೇತನ್ ಚಂದ್ರ ಆರೋಪ ಮಾಡಿದ್ದಾರೆ. ಕಗ್ಲಿಪುರ ಆಸ್ಪತ್ರೆಯಲ್ಲಿ ಚೇತನ್ ಚಂದ್ರ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ಘಟನೆ ಕುರಿತು ಚೇತನ್ ಸ್ನೇಹಿತರು ಕಗ್ಲಿಪುರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಚೇತನ್ ಜೊತೆ ಇದ್ದ ಮೇಕಪ್ ಆರ್ಟಿಸ್ಟ್ ಲಕ್ಷ್ಮಣ್ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವಾಲಯಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ವಿ. ಕಗ್ಲಿಪುರದ ಬಳಿ ಹೊಸ ಟೋಲ್ ಬಳಿ ವ್ಯಕ್ತಿ ಬೈಕ್ನಲ್ಲಿ ಬಂದು ಕಾರಿಗೆ ಸೈಡ್ ಕೊಡದೆ ತುಂಬ ತೊಂದರೆ ಕೊಟ್ಟ. ಹಾಗಾದರೂ ನಾವು ಏನನ್ನೂ ಮಾತನಾಡದೆ ಬಂದ್ವಿ. ಬಳಿಕ ಕಗ್ಲಿಪುರ ಮುಂದೆ ಬಂದು ಏಕಾಏಕಿ ಅಡ್ಡ ಹಾಕದೆ ಗಾಡಿ ಹೋಗೋದಕ್ಕೂ ಬಿಡಲಿಲ್ಲ. ಇದನ್ನು ಚೇತನ್ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಚೈನ್ ಕಿತ್ಕೊಂಡ್ರು. ಅವರು ಗಲಾಟೆ ಮಾಡಬೇಕು ಅಂತಲೇ ಬಂದಿದ್ರು ಅಂತ ಹೇಳಿದ. ಕಗ್ಲಿಪುರ ಬಳಿ ನಟ ಚೇತನ್ ಚಂದ್ರ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಘಟನೆಗೆ ಕಾರಣ ಏನಾಯಿತು ಅನ್ನುವಂಥದ್ದನ್ನು ನೇರವಾಗಿ ನಾನು ಚೇತನ್ ಚಂದ್ರ ಅವರ ಬಳಿ ಕೇಳ್ತೀನಿ. ಸರ್, ಆ ಘಟನೆ ಏನಾಯಿತು, ಯಾಕಾಯಿತು, ಎಲ್ಲಾಗಿದೆ ಅಂತದ್ದು ಎಷ್ಟು? ಸರ್, ನಾವು ಕನಕಪುರದ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಪೂಜೆ ಮಾಡಿಸ್ಕೊಂಡು. ಬರಬೇಕಾದ್ರೆ ಆ ಕಗ್ಲಿಪುರದಲ್ಲಿ ಎಲ್ಲಿ ಆಯಿತೋ ಅದರಿಂದ ಒಂದು ಟೋಲ್ ಇದೆ. ಆ ಟೋಲ್ಗಿಂತ 1.5 ಕಿಲೋಮೀಟ್ರ್ 1-2 ಕಿಲೋಮೀಟ್ರ್ ಹಿಂದೆಯಿಂದ ಒಬ್ಬ ಬೈಕಲ್ಲಿ ಫಾಲೋ ಮಾಡ್ಕೊಂಬಂದ. ಈ ಮೊಪೆಡಲ್ಲಿ ಫಾಲೋ ಮಾಡ್ಕೊಂಡು ಆರೋ ನೋಡಿತಿದ್ದ. ಮೊಬೈಲಲ್ಲಿ ಮಾತಾಡ್ಕೊಂಡು ಕಾಣಿಸುತ್ತೆ, ನಮಗೆ ಮಿರರಲ್ಲಿ ಕಾಣಿಸುತ್ತಲ್ಲ. ಬಂದು ಗಾಡಿಗೆ ಜೋರಾಗಿ ಬಡ್ದ, ಕೈಯಲ್ಲಿ ಹೋಗ್ತಾರ ಗಾಡಿಗೇನೆ ಅದು ಬಡ್ದ. ಆಮೇಲೆ ಗ್ಲಾಸ್ ಹತ್ರ ಬಡ್ದ. ನನ್ನ ಗಾಡಿದು ಇದನ್ನು ಹೊಡೆದಾಕ್ದ, ಏನೋ ಸೈಡ್ ಮಿರರ್ನ. ಆಮೇಲೆ ನಾವು ಅಲ್ಲೆಲ್ಲೂ ನಿಲ್ಸಕ್ಕೆ ಹೋಗಲಿಲ್ಲ, ಯಾಕಂದರೆ ಅದು ಅಲ್ಲಿ ಐಸೋಲೇಟೆಡ್ ಪ್ಲೇಸಲ್ಲಿ ಯಾರೂ ಇರಲಿಲ್ಲ. ಸ್ಟ್ರೀಟ್ ಲೈಟ್ಸು ಇಲ್ಲ ಮತ್ತು ಬೇರೆ ಗಾಡಿಗಳು ಇರಲಿಲ್ಲ. ಅಲ್ಲಿ ಟೋಲ್ ಹತ್ರ ಬಂದಾಗ ನಾನು ಅವಾಗ ಎಲ್ಲ ಗಾಡಿಗಳು ಬೇರೆ ಗಾಡಿಗಳು ಸ್ಲೋ ಮಾಡಿ ನಿಲ್ಲಿಸಿರ್ತಾರಲ್ಲ, ಮತ್ತು ಲೈಟ್ಸ್ ಇರುತ್ತೆ. ನಾನು ಅಲ್ಲಿ ಬಿಟ್ಟೆ ಅವನ್ನ ಮುಂದಕ್ಕೆ ಕೊಟ್ಟೋದ. ಟೋಲ್ ಆದಮೇಲೆ ಮುಂದಕ್ಕೆ ಹೋದ. ನಾನು ಅವನ್ನ ಮುಂದಕ್ಕೆ ಹೋಗಲಿ ಅಂತಲೇ ಬಿಟ್ಬಿಟ್ಟೆ. ಹೋಗಲಿಲ್ಲ ಅವನು. ಗಾಡಿ ಮುಂದೆ ಸ್ಲೋ ಮಾಡಿಕೊಂಡು ಗಾಡಿಗೆ ಈ ಥರ ಆ ಕಡೆ ಈ ಕಡೆ ಹಿಂಗೆ ಮಾಡ್ತಿದ್ದ. ಯಾವಾಗ ಅವನು ಒಂದ್ಸತಿ ಯಾಕೋ ಅವನು ಗಾಡಿಗೆ ಗುದ್ಕೊಂಡು ಬೀಳ್ತಾನೆ ಅನ್ನಿಸ್ತು. ಯಾವಾಗ ರೈಟಿಗೆ ತೊಗೊಂಡೆ, ನಾನು ಲೆಫ್ಟಿಂದ ಹೋಗೋಣ ಅಂತ ಹೋದೆ. ಮತ್ತೆ ಇಮಿಡಿಯೇಟಾಗಿ ಲೆಫ್ಟ್ಗೆ ಬಂದ್ಬಿಟ್ಟ. ನಾನು ಬ್ರೇಕ್ ಹೊಡೆದಿರಲಿಲ್ಲ ಅಂದರೆ ಬಿದ್ದೋಗ್ಬಿಡ್ತಿದ್ದ. ಏನು ಮಾಡಿದೆ, ಬ್ರೇಕ್ ಹೊಡೆದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟೆ ಅವನ್ನ ಮುಂದಕ್ಕೆ. ಅವನೇನು ಮಾಡಿದೆ, ಅವಾಗ ನಾನು ಯಾವಾಗ ಬ್ರೇಕಲ್ಲ ಅವ್ರು ಸ್ವಲ್ಪ ಇದಾಯಿತು, ಮುಂದಕ್ಕೆ ಹೋಗಿ ಕರೆಕ್ಟಾಗಿ ಕಗ್ಲಿಪುರ ಎಲ್ಲಿದೆ ಅಲ್ಲಿ ಸ್ಟಾಪ್ ಮಾಡ್ದೆ. ಗಾಡಿನ ಸ್ಟಾಪ್ ಮಾಡ್ಬಿಟ್ಟು ಕೆಟ್ಟದಾಗ ಬೈಯಕ್ಕೆ ಸ್ಟಾರ್ಟ್ ಮಾಡ್ದೆ. ನಮ್ಮ ಮೇಕಪ್ ಮ್ಯಾನ್ ಇದ್ರು ನನ್ನ ಜೊತೆ, ನಾನು ಲಕ್ಷ್ಮಣ್ ಇಳಿದ್ಬಿಟ್ಟು ಹೋಗ್ಬಿಟ್ಟು ಯಾಕೆ ಅಡ್ಡ ಆಗ್ತಿದ್ಯಾ ಅಂತ ಕೇಳ್ಬೇಕು ಕರೆಕ್ಟಾಗಿ. ಅಂದರೆ ಗಾಡಿನ ಏನು ತಪ್ಪಿಸ್ಕೊಂಡು ಹೋಗೋಕ್ಕೂ ಆಗಲ್ಲ ನಾವು ಆ ಥರ. ಅವ್ರು ಹೋಗಿ ಇದು ಮಾಡಬೇಕಾದ್ರೆ ಅವ್ರಿಗೇನೋ ಸ್ವಲ್ಪ ಎಳ್ದಾಡ್ತಿದ್ದ. ನಾನು ಇಳಿದ್ಬಿಟ್ಟು ನಾನು ಹೋಗಿ ಅವನಿಗೆ ಹಿಂಗೆ ಸೈಡಿಗೆ ಹಿಂಗೆ ತೆಳಕ್ಕೆ ಹೋದೆ. ಒಂದು ಹುಡುಗಿ ಮತ್ತು ಒಂದು ಹುಡುಗ ಬಂದರು. ಅಯ್ಯೋ ಹೊಡಿಬೇಡಿ, ಕುಡಿದ್ಬಿಟ್ಟಿದ್ದಾರೆ, ಹೊಡಿಬೇಡಿ ಅಂತ ಹೇಳಿದೆ. ಕುಡ್ದಿದ್ರೆ ಕರ್ಕೊಂಡೋಗಿ ಅಲ್ಲಿ ಇದು ಮಾಡಿ, ರೋಡಲ್ಲೆಲ್ಲ ಏನಕ್ಕೆ ಇದು ಮಾಡ್ತಿದ್ದ ಅವನು. ಅಲ್ಲಿಂದನೇ ನನಗೆ ಗಾಡಿಗೆಲ್ಲ ಇದು ಮಾಡ್ಕೊಂಬಂದ ಅವನು. ಏನಕ್ಕೆ ಹಿಂಗೆ ಮಾಡ್ತಿದ್ದ ಅವನು ಅಂತ ನಾನು ಇದು ಮಾಡಿದೆ. ಸಡನ್ನಾಗಿ ಒಂದು 20 ಜನ ಬಂದರು. 15ರಿಂದ 20 ಜನ. 4-5 ಜನ ಇದ್ದಿದ್ರೆ ಓಕೆ. 20 ಜನ ಎಲ್ಲಿಂದ ಬಂದರೋ ಗೊತ್ತಿಲ್ಲ. ಅಲ್ಲೇ ಕರೆಕ್ಟಾಗಿ ಅವ್ನು ಅಲ್ಲೇ ನಿಲ್ಲಿಸ್ದ. ಅವ್ನು ಗೆಲ್ಲಬೇಕು ಅಲ್ಲೇ ನಿಲ್ಲಿಸ್ದ. ಅವ್ನು ಮೊಬೈಲ್ ಇಟ್ಕೊಂಡಿದ್ದು ಮೋಸ್ಟ್ಲಿ ಫೋನಲ್ಲಿ ಅವ್ನು ಮೊಬೈಲ್ ಇವಾಗ ಅವ್ರು ಇದು ಮಾಡ್ಕೊಂಡಿದ್ರೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಅವನು ಮಾತಾಡ್ಕೊಂಡು ಬಂದ ಅಂತ, ಯಾರ್ಯಾರಿಗೆ ಫೋನ್ ಮಾಡಿದ್ದಾನೆ ಅಂತಲೂ ಗೊತ್ತಾಗುತ್ತೆ. ಚೈನ್ ಕಿತ್ಕೊಂಡಿದ್ದಾರೆ, ಚೈನ್ ಇಲ್ಲ ನಂದು. ಆಮೇಲೆ ನಮ್ಮ ಲಕ್ಷ್ಮಣ್ ಇಲ್ಲೇ ಇದ್ದಾರೆ, ಅವ್ರಿಗೆ ಏಟಾಗಿದೆ. ಅವ್ರ ಮೊಬೈಲ್ ಕಿತ್ಕೊಂಡ್ರು. ಉದ್ದೇಶಪೂರ್ವಕವಾಗಿ ಇವರು ಮಾಡಲೇಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಮಾಡಿದ್ದಾರೆ ಅನ್ನೋಂಥದ್ದು ಕಂಡು ಬರ್ತಾ ಇದೆ. ಹೌದು ಸರ್, ಹಂಗೆ ಅನಿಸ್ತಾ ಇದೆ. ಯಾಕಂದರೆ ಅವ್ನು ಅಲ್ಲಿಂದ 1.5 ಕಿಲೋಮೀಟ್ರಿಂದ ನೀವು ಯಾವ್ದಾರು CCTV ತೆಗೆದ್ರೆ ಗೊತ್ತಾಗುತ್ತೆ. 1.5-2 ಕಿಲೋಮೀಟ್ರಿಂದ ನಾನು ಚೇಸ್ ಮಾಡ್ಕೊಂಬಂದ. ಅವ್ನು ಏನಕ್ಕೆ ಬಂದ ಅಂತಲೂ ಗೊತ್ತಿಲ್ಲ. ನಾನು ಇವ್ರು ವೀಡಿಯೋ ಮಾಡೋಕ್ಕೆ ಹೇಳಿದೆ. ವೀಡಿಯೋ ಅದೇನೋ ಆಗಿದೆಯಾ, ರೆಕಾರ್ಡ್ ಇದೆಯಾ? ಚೂರಿದೆ, ಯಾವುದೋ ಒಂದು ಚೂರು ಗ್ಲಿಂಪ್ಸ್ ಇರಬೇಕು ಅಷ್ಟೇ, ಹಿಂಗೆ ಹೋಗಿರೋದು. ಏನೋ ಸೇವ್ ಆಗಿಲ್ಲ ಅಂತಿದ್ರು. ಈಗ ನಿಮ್ಗೆ ಏನೇನು ಏಟಾಗಿದೆ ಸರ್? ಎಲ್ಲಿ ಏನು ಏಟಾಗಿದೆ? ಸಖತ್ತಾಗೇನೆ ತಲೆಗೆಲ್ಲ ಏಟಾಗಿದೆ, ಆಲ್ಮೋಸ್ಟ್ ತಲೆಗೆ. ಮತ್ತು ಎಲ್ಲ ಕಡೆ ಬಿದ್ದಿದೆ ಸರ್. ಅದೇ 20 ಜನ ಇರ್ತಾರೆ. 20 ಜನಕ್ಕೆ ಯಾರಿಗೆ ಅಂತ ನೀವು ವಾಪಸ್ ಇದು ಮಾಡ್ತೀರಾ? ಈಗ ಕಂಪ್ಲೇಂಟ್ ಆಗಿದೆ ಸರ್? FIR ಏನಾದರೂ ಆಯ್ತಾ? ಹೇಗೆ ನೆಕ್ಸ್ಟ್ ಇದ್ರ ಪ್ರೊಸೀಜರ್ ಏನಾಗಿದೆ? ಅಲ್ಲಿ ಹಾಸ್ಪಿಟಲಿಂದ ಡೈರೆಕ್ಟಾಗಿ ಇಲ್ಲಿ ಬಂದು ನನಗೆ ಅಲ್ಲಿ ವಾಮಿಟಿಂಗ್ ಇದಾಯಿತು. ಅದಕ್ಕೆ ನನಗೆ ತಲೆಗೇನಾರ ಒದಿರ್ಬೋದು ಅಂದ್ಬಿಟ್ಟು ನನಗೆ MRI ಮಾಡ್ಸೋಕೆ ಕರ್ಕೊಬಂದರು. MRI ಇವಾಗ ಆಗಿದೆ. ಸೊ ಚೆಕಪ್ ಆದಮೇಲೆ ಎಲ್ಲ ಮಾಡ್ತೀನಿ ನೆಕ್ಸ್ಟ್. ಅಲ್ಲೆಲ್ಲ ಪೊಲೀಸೆಲ್ಲ ಬಂದರು, ಚೆನ್ನಾಗಿ ಇದು ಮಾಡಿದ್ರು. ಈ ಥರ ದುಸ್ಥಿತಿ ಯಾರಿಗೂ ಆಗಬಾರ್ದು. ಯಾಕಂದರೆ ಇವಾಗ ನಾನೇನೋ ತಡ್ಕೊಂಡೆ, ಆಯ್ತು ಬಿದ್ದಿದೆ, ಎಲ್ಲ ಕಡೆ ಒದೆ ಬಿದ್ದಿದೆ. ಬೇರೆಯವ್ರಾಗಿದ್ದಿದ್ರೆ ಕಷ್ಟ ಆಗ್ತಿತ್ತೇನೋ. ಅಂದರೆ ಈಗ ಸದ್ಯಕ್ಕೆ ಯಾರ ಮೇಲಂತೂ ಅನುಮಾನ ಇಲ್ಲ. ಘಟನೆ ಇಲ್ಲ, ಇದು ಅವರು ನನ್ನ ಚರ ಕಿತ್ಕೊಂಡಿದ್ದಾರೆ ಸರ್. ಸಖತ್ತಾಗೆ ಹೊಡೆದ್ರು ಎಲ್ಲರೂ. ಇದಿಷ್ಟು ನಟ ಚೇತನ್ ಚಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ರಾಘುಮರಿ, ಸಮಯ ಪಬ್ಲಿಕ್ ಟಿವಿ, ಬೆಂಗಳೂರು.